ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಎಲ್ಲಿದ್ಯಾ ಬೇಬಿ? ಯಾಕೆ? ಯಾಕೋ ನಿನ್ನ ನೋಡ್ಬೇಕು ಅಂತ ಅನಿಸ್ತಿದೆ. ಬೇಗ ಬರ್ತೀಯಾ? ಆಗಲ್ಲ, ನಾನು ಭಾವ ಪುಟ್ಟಿ ಜೊತೆ ಹೊರಗೆ ಬಂದಿದ್ದೀನಿ. ಓ, ಅವ್ರ ಕಂಪ್ನಿ ಕೊಡಕ್ಕಾಗತ್ತೆ, ಹೆಂಡತಿ ಜೊತೆ ಇರಕ್ಕಾಗಲ್ವಾ? ಏನೋ ಗೊತ್ತಿಲ್ಲ ಬೇಬಿ, ನೀನ್ ನನ್ ಕಣ್ಮುಂದೆ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಮನ್ಸಿಗೊಂಥರ ಕಿರಿಕಿರಿ ಆಗುತ್ತೆ. ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತಿರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಕಾಲ್ ಮಾಡ್ದೆ, ಬೇಗ ಬಾ. ನೋಡು, ನಿನಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀನು ಆಟನೆಲ್ಲ ಭಾವ ಪುಟ್ಟಿ ಹೋದ್ಮೇಲೆ ಇಟ್ಕೋ. ಅವ್ರ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋ. ಇದು ಆರ್ಡರ್ ಮಾಡ್ತಿರೋದಾ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದಾ? ಯಾಕಂದ್ರೆ ವಾಯ್ಸ್ ಟೋನ್ ಸ್ವಲ್ಪ ರೂಡ್ ಆಗಿತ್ತು. ರಿಕ್ವೆಸ್ಟ್ ಅನ್ಕೋ. ಗುಡ್. ಆದ್ರೂ ನೀನ್ ಹೇಳಿದ್ದನ್ನ ಸ್ವಲ್ಪ ಯೋಚನೆ ಮಾಡ್ತೀನಿ. ಏನೋ ತಂಗಿ ಭಾವನ್ ಜೊತೆ ಆಚೆ ಹೋಗಿ ಎಂಜಾಯ್ ಮಾಡ್ತಿದ್ದೀನಿ ಅಂತ ಹೇಳ್ದೆ. ಎಂಜಾಯ್ ಮಾಡು, ಆದ್ರೂ ಮನೆಗೆ ಬೇಗ ಬರ್ಬೇಕು. ಕಾಯ್ತಿರ್ತೀನಿ. ಯಾಕಣ್ಣ, ಏನಾಯ್ತು? ಏನಿಲ್ಲ, ನಂದು ಇದ್ದಿದ್ದ ಗೋಳು. ಬನ್ರ. ಬಾವ, ಅದಂಗೆ ದಾರಿ ಮಾಡಿ ನೀರು ಹೋಗಕ್ಕಷ್ಟೇ. ಹಿಂಗ? ಹಾ. ಏನ್ ಬೆಂಗಳೂರು ಬಾವ, ನಮ್ಮ ಹಳ್ಳಿಲಿ ಕೆಲಸ ಮಾಡಿ ನಿಮ್ಗೆ ಸುಸ್ತಾಗ್ತಿರಾಗಿದೆ. ಹಂಗೇನಿಲ್ಲ ಕಣ್ರಪ್ಪ, ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಓದಾಡ್ತಾ ಇದೀನಿ. ಕಷ್ಟಪಟ್ಟು ಕೃಷಿ ಮಾಡಿದ್ರೆ ತಾನೆ ಖುಷಿಯಾಗಿ ಕೂತ್ ತಿನ್ನಕ್ಕಾಗದು. ನಿಜ ಬಾವ, ಅದಕ್ಕೆ ಅಲ್ವಾ ನಮ್ಮ ರೈತನ ಅನ್ನದಾತ ಅನ್ನೋದು. ಸತ್ಯವಾದ ಮಾತು. ರೈತನ ಬರೀ ಅನ್ನದಾತ ಅಂದ್ರೆ ಸಾಲದು, ನಮ್ಮ ಆಪತ್ ಬಾಂಧವ ಅಂತಾನು ಹೇಳ್ಬೇಕು. ಏನಂದ್ರೆ ಕೆಲಸ ಮಾಡಿದಾಯ್ತಾ? ಉಣ್ಣಕ್ ತಂದೀವ್ನಿ, ಹಸಿ ಬರ್ತೀರಾ? ಬನ್ನಿ ಬಾ. ಏನಕ್ಕ, ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದಿದ ತಕ್ಷಣ ಆಸೆನೇ ಚೇಂಜ್ ಆಗೋಯ್ತಾ? ಇಷ್ಟು ದಿನ ಮಲ್ನಾಡ್ ಭಾಷೆ ಮಾತಾಡ್ತಿದ್ದೆ, ಇವಾಗ ದಿಢೀರ್ ಅಂತ ಮಂಡ್ಯಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ಯಾ? ಹ್ಞೂ ಕಣ್ಲಾ, ಎಷ್ಟೇ ಆದ್ರೂ ಇವತ್ತು ನನ್ನ ಗಂಡ ರೈತ ಆಗವ್ರಲ್ವಾ, ಅದಕ್ಕೆ ಅವ್ರಿಗೋಸ್ಕರ ರಾಗಿ ಮುದ್ದೆ ತಂದಿವ್ನಿ. ಪರವಾಗಿಲ್ಲ ರೀ, ಮಂಡ್ಯ ಭಾಷೆನೂ ಚೆನ್ನಾಗಿ ಮಾತಾಡ್ತೀರಾ. ಹಸ್ಬೆಂಡು ಪ್ರತಿ 5 ಕಿಲೋಮೀಟರ್ಗೂ ಕನ್ನಡ ಮಾತಾಡೋ ಶೈಲಿ ಬದಲಾಗತ್ತಂತೆ. ಗೊತ್ತು ರೀ. ಇನ್ನೊಂದು ವಿಷಯ ಗೊತ್ತಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಮಂಡ್ಯ ಅಂತ. ಇನ್ ಬೆಂಗಳೂರಲ್ಲಿರೋ ಕೆಲವು ಹೊರ ರಾಜ್ಯದವರು ಕನ್ನಡನೇ ಕಲಿಯಲ್ಲ ಅಂತ ದಿಮಾಗ್ ತೋರಿಸ್ತಾರೆ. ಆದ್ರೂ ನಾವ್ ಯಾರು ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಉಳಿಸೋದ್ರ ಬಗ್ಗೆ ನಮ್ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಹೌದು ಬಾವ, ಆಲದ ಮರ ತರ ವಿಶಾಲವಾಗಿ ಬೆಳೆದಿರೋ ನಮ್ಮ ಭಾಷೆನ ಉಳಿಸೋ ಜವಾಬ್ದಾರಿ ನಮ್ದು. ಏನ್ ಹಚ್ಬಂಡು ಇಷ್ಟು ಬೆವರ್ತಿದ್ದೀರಾ? ಇರಿ.
ಅಂತೂ ಇಷ್ಟು ದಿನ ಆದಮೇಲೆ ನನ್ನ ಮಗ ಸೊಸೆ ಒಟ್ಟಿಗಿರೋದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನನ್ನ ಮಗಳು ಅಳಿಯಾನೇ ಕಾರಣ. ಇವರಿಬ್ರು ಸೇರ್ಕೊಂಡು ಅವರಿಬ್ರು ಒಂದಾಗೋದಕ್ಕೆ ತುಂಬ ಪ್ರಯತ್ನ ಪಟ್ರು. ಫಲಿತಾಂಶ ಎಷ್ಟು ಸಿಕ್ತು ಅಂತ ಹೇಳಕ್ಕಾಗಲ್ಲ. ನನಗೇನೋ ಅವರಿಬ್ರು ಒಂದಾಗ್ತಾರೆ ಅಂತ ನಂಬಿಕೆನೇ ಬರ್ತಿಲ್ಲಪ್ಪ. ಥೂ, ಅದೇನಂಗೆ ಅಡ್ಬಾಯ್ ಆಗ್ತೀಯ ನೀನು ಅಲ್ವೇ? ಯಾರಾದ್ರೂ ಚೆನ್ನಾಗಿರೋದನ್ನ ನೋಡಿದ್ರೆ ನೀನು ತುಂಬಾ ಉರ್ಕೋತೀಯ ಅಲ್ವಾ? ಅದ್ಕೆ ಹಾಗಲ್ಲ ಹೋಗಮ್ಮ. ನಾನು ಸಂಜನನ ತುಂಬಾ ಹತ್ತಿರದಿಂದ ನೋಡಿದೀನಿ, ಅರ್ಥ ಮಾಡ್ಕೊಂಡಿದೀನಿ, ಅದಕ್ಕೆ ಹಾಗಂದೆ. ಅವರಿಬ್ರು ಚೆನ್ನಾಗಿದ್ರೆ ನಂಗೂ ಖುಷಿನೇ ಅಲ್ವಾ ಅದ್ಕೆ? ಆ ಖುಷಿ ಖಂಡಿತ ಈಡೇರುತ್ತೆ ಅತ್ತೆ. ಲೇ ದೀಪಾ, ನೀನೇನೆ ಮೈಯೆಲ್ಲ ಒದ್ದೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಸೋಡಾ ಬುಡ್ಡಿ ಅದೆಲ್ ಬಿದ್ದು ಒದ್ದಾಡಿದ್ಯೋ ಏನೋ. ಇಲ್ಲ ಅತ್ತೆ, ನಾನು ಎಲ್ಲೂ ಬಿದ್ದಿಲ್ಲ. ನನ್ನ ಹಸ್ಬೆಂಡ್ ನನ್ನ ಮೇಲೆ ನೀರು ಹಚ್ಚಿದ್ರು. ಲೇ ದೀಪಾ, ಏನೇ ನೀನು? ಇಲ್ಲಿ ನರಸಿಂಹ ಸಂಜನನ್ ಜೀವನ ಸರಿ ಹೋಗಿಲ್ಲ ಅಂತ ನಾವೆಲ್ಲ ಬೇಜಾರ್ ಮಾಡ್ಕೊಂಡಿದೀವಿ. ನೀನ್ ಮಾತ್ರ ನಿನ್ ಗಂಡನ್ ಜೊತೆ ನೀರಲ್ಲಿ ಚಲ್ಲಾಟ ಆಡ್ಕೊಂಡ್ ಬಂದ್ಯಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ ಅಂಬುಜ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನ್ನ ಮಗಳು ಅವಳ ಅಣ್ಣನ ಜೀವನ ಚೆನ್ನಾಗಿರ್ಲಿ ಅಂತಾನೆ ಪ್ರಯತ್ನ ಪಡ್ತಾ ಇರೋದು. ಹೋಗ್ಲಿ ಬಿಡು ಪೊಲೀಸಪ್ಪ. ಆದ್ರೆ ಅದಕ್ಕೆ ಬಗ್ಗೆ ನೀವ್ ಯಾರು ಏನೋ ಯೋಚನೆ ಮಾಡ್ಬಿಡಿ. ಅಣ್ಣಂಗ ಅವ್ರು ಒಳ್ಳೆ ಹೆಂಡತಿಯಾಗಿ ಈ ಮನೆಗೆ ಒಳ್ಳೆ ಸೊಸೆಯಾಗಿ ಅವ್ರು ಇರ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಅದ್ ಹೇಗೆ ಹೇಳ್ತೀಯಾ? ನಾನು ಈ ಮನೆಯಿಂದ ಚಿರು ಅವ್ರ ಮನೆಗೆ ಹೋದಾಗ ಹೊಂದ್ಕೊಳಕ್ ನಂಗೂ ಕಷ್ಟ ಆಗಿತ್ತಲ್ವಾ. ಹೊಸ ಜಾಗ, ಹೊಸ ಜನ, ಆಮೇಲೆ ಎಲ್ರ ಜೊತೆ ಬೆರಿತಾ ಹೊಂದ್ಕೊಂಡು ಹೋಗ್ನಲ್ವಾ. ನಾವ್ ಈ ಮನೇಲಿ ಸಂಜನ ಜೊತೆ ಎಲ್ರು ಚೆನ್ನಾಗೇ ಇದ್ದೀವಿ. ಆದ್ರೆ ಅವಳು ನಮ್ಮನ್ನೆಲ್ಲ ಕಂಡ್ರೆ ಗುರ್ರ ಅಂತಾಳಲ್ಲೇ. ಅದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕತ್ತೆ. ಆದ್ರೆ ಇವತ್ತು ಅವ್ರ ಖುಷಿಯಿಂದಾನೇ ಅಣ್ಣನ ಜೊತೆ ಫೋಟೋ ತೆಗ್ಸ್ಕೊಂಡ್ರಲ್ವಾ. ಹೌದಮ್ಮ, ನನಗೂ ನಿಂತರನೇ ನಂಬಿಕೆ ಬರ್ತಾ ಇದೆ ಅವರಿಬ್ರು ತುಂಬಾ ಖುಷಿಯಾಗಿರ್ತಾರೆ ಅಂತ.